ನಾನು ನಾಳೆ ಬರ್ತಿದ್ದೀನಿ. ನಾನು ಬರೋ ಅಷ್ಟರಲ್ಲಿ ಕಿಂಗ್ಡಮ್ನಲ್ಲಿರೋ ಪ್ರತಿಯೊಬ್ಬ ಮೆಂಬರ್ ಕೂಡ ಅಲ್ಲಿರಬೇಕು, ಇನ್ಕ್ಲೂಡಿಂಗ್ ಯಶ್ವಂತ್ ಅಂತಂದ ಶೌರ್ಯ ಕೋಪದಿಂದ. ಓಕೆ ಸರ್, ನಾನು ಎಲ್ರಿಗೂ ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತೀನಿ ಅಂತ ಹೇಳಿ ಕರೆ ಕಟ್ ಮಾಡ್ದ ಆ ವ್ಯಕ್ತಿ. ಶೌರ್ಯ ಕೂಡ ಕರೆ ಕಟ್ ಮಾಡಿ ರೂಮಿಗೆ ಹೋದ. ಅಲ್ಲಿ ಆಗಲೇ ನಿದ್ರೆಯಿಂದ ಎದ್ದು ಕೂತಿದ್ದ ತ್ರಿಷಾ ಕಾಣಿಸಿದ್ಲು. ಶೌರ್ಯ ತ್ರಿಷಾನನ್ನೇ ನೋಡ್ತಾ, ಏನಮ್ಮ ಮೇಡಮ್ ಇದ್ರಾ ಅಂತ ನಗ್ತಾ ಕೇಳ್ದ. ಗುಡ್ ಮಾರ್ನಿಂಗ್ ಶೌರ್ಯ ಅಂತ ನಗ್ತಾ ಹೇಳಿದ್ಲು ತ್ರಿಷಾ. ಗುಡ್ ಮಾರ್ನಿಂಗ್ ಅಂದ ನಗ್ತಾ ಶೌರ್ಯ. ತ್ರಿಷಾ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ರೆ, ಏಯ್ ತ್ರಿಷಾ, ಸ್ವಲ್ಪ ರೆಸ್ಟ್ ತಗೋ, ನಾನು ಫ್ರೆಶ್ ಆಗಿ ಬಂದು ನಿನ್ನನ್ನು ಎಬ್ಬಿಸ್ತೀನಿ ಅಂತಂದ ಶೌರ್ಯ. ಅಬ್ಬಾ ಅದಲ್ಲ ಶೌರ್ಯ, ಈಗಾಗಲೇ ತಡ ಆಯಿತು, ಮತ್ತಮ್ಮ ಅಕ್ಷರ ಏನು ಅಂದ್ಕೊಳ್ತಾರೋ ಅಂತ ಕೇಳಿದ್ಲು ತ್ರಿಷಾ. ಯಾರೂ ಏನೂ ಅಂದ್ಕೊಳ್ಳಲ್ಲ, ಮಲಗು ಅಂತ ಹೇಳಿ ಟವಲ್ ತೊಗೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟ ಶೌರ್ಯ. ತ್ರಿಷಾ ಎದ್ದು ತನ್ನ ಸೀರೆಯನ್ನು ಸರಿ ಮಾಡಿಕೊಂಡು ಬಾಲ್ಕನಿಗೆ ಹೋದ್ಲು. ಅಲ್ಲಿ ಶೌರ್ಯನ ಫೋನ್ ಅಲ್ಲದೆ ಇನ್ನೊಂದು ಫೋನ್ ಕೂಡ ಕಾಣಿಸ್ತು ಆಕೆಗೆ. ಇದೇನಿದು, ಇದು ಶೌರ್ಯನ ಮೊಬೈಲ್ ಅಲ್ಲ, ಹಾಗಂತ ನನ್ನ ಮೊಬೈಲ್ ಕೂಡ ಅಲ್ಲ, ಅಂದರೆ ಇದು ಶೌರ್ಯನ ಎರಡನೇ ಮೊಬೈಲಾ? ಆದರೂ ಶೌರ್ಯ ಈ ಮೊಬೈಲ್ ಇಟ್ಕೊಂಡಿದ್ದಾನೆ ಅಂತ ನನಗೆ ಯಾಕೆ ಹೇಳಲಿಲ್ಲ ಅಂತ ಯೋಚಿಸ್ತಾ ಇದ್ಲು. ಫೋನ್ ತೆರೆಯೋದಕ್ಕೆ ನೋಡಿದ್ಲು, ಆದರೆ ಅದು ಎಲ್ಲ ಮೊಬೈಲ್ಗಳಿಗಿಂತ ಭಿನ್ನವಾಗಿ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಕೂಡಿತ್ತು ಆ ಮೊಬೈಲ್. ಪಾಸ್ವರ್ಡನ್ನು ನೋಡಿದ್ಲು, ತನಗೆ ತಿಳಿಯದೆ ಯಾವುದೋ ಒಂದನ್ನು ಒತ್ತಿದ್ಲು ಅಷ್ಟೆ. ಅದು ದೊಡ್ಡ ಶಬ್ದದೊಂದಿಗೆ ವೈಬ್ರೇಟ್ ಆಗ್ತಿತ್ತು. ಎಷ್ಟು ದೊಡ್ಡ ಶಬ್ದ ಅಂದರೆ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಿದ್ದ ಶೌರ್ಯನಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಓ ಮೈ ಗಾಡ್, ನಾನು ಮೊಬೈಲನ್ನು ಅಲ್ಲೇ ಬಿಟ್ನಾ, ಓ ನೋ ಅಂದ್ಕೊಂಡು ಫಾಸ್ಟಾಗಿ ಟವಲ್ ಸುತ್ತಕೊಂಡು ಹೊರಗೆ ಬಂದು ನೋಡೋ ಅಷ್ಟರಲ್ಲಿ ಅದರ ಶಬ್ದ ಆಫ್ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದ ತ್ರಿಷಾ ಕಾಣಿಸಿದ್ಲು. ಅಷ್ಟೇ, ಅವನಿಗೆ ಕೋಪ ಮತ್ತು ಭಯ ಎರಡು ಒಟ್ಟಿಗೆ ಬಂದವು ಶೌರ್ಯನಿಗೆ. ತ್ರಿಷಾ ಅಂತ ಕೋಪದಿಂದ ರೂಮೇ ನಡುಗುವಂತೆ ಅರಚಿಬಿಟ್ಟ ಶೌರ್ಯ. ಅಷ್ಟೇ, ಆ ಶಬ್ದದ ವೇಗಕ್ಕೆ ಫೋನನ್ನು ಕೆಳಗೆ ಹಾಕ್ಬಿಟ್ಲು ತ್ರಿಷಾ. ಹಾಗೆ ನಿಂತಲ್ಲೇ ಫ್ರೀಸಾಗಿ ನಿಂತ್ಕೊಂಡ್ಬಿಟ್ಲು. ಶೌರ್ಯ ಮಾತ್ರ ಫಾಸ್ಟಾಗಿ ಆ ಫೋನನ್ನು ತಗೊಂಡು ಅದರ ಲಾಕ್ ಓಪನ್ ಮಾಡಿ ಯಾವುದೋ ಸೆಟ್ಟಿಂಗ್ ಮಾಡ್ದ. ಆಗ ಆಫ್ ಆಯಿತು ಆ ಶಬ್ದ. ಕೋಪದಿಂದ ನೋಡ್ತಾ, ಯಾವುದನ್ನು ಕಂಡ್ರೆ ಅದನ್ನು ಮುಟ್ಬಿಡ್ತೀಯಾ, ಅದನ್ನೆಲ್ಲ ಮುಟ್ಟಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಅಂತ ಅರ್ಚ್ದ ಶೌರ್ಯ ಕೋಪದಿಂದ. ನಾನು ಬರೋದು 1-2 ನಿಮಿಷ ತಡ ಆಗಿರ್ತಿದ್ರೆ ನಿಜವಾಗ್ಲೂ ಏನಾಗ್ತಿತ್ತು ಅಂತ ಊಹಿಸ್ಬಲ್ಲಿಯ ನೀನು? ನಿನ್ನ ಪ್ರಾಣನೇ ಹೋಗ್ತಿತ್ತು. ಯಾವಾಗಲೂ ಏನಾದರೂ ಒಂದು ತಲೆನೋವು ತಂದಿದ್ರೆ ನಿನಗೆ ದಿನ ಕಳೆಯೋದೇ ಇಲ್ಲ ತಾನೇ ಅಂತ ಅರ್ಚ್ದ ಶೌರ್ಯ. ಅದಲ್ಲ ಶೌರ್ಯ, ಆ ಫೋನ್ ಅಂತ ಇನ್ನೂ ಏನೋ ಹೇಳೋ ಅಷ್ಟರಲ್ಲಿ, ಎಸ್, ಅದು ನನ್ನ ಫೋನ್, ನನ್ನ ಪರ್ಸ್ನಲ್ ಫೋನ್, ಇದು ನನ್ನ ಪರ್ಸ್ನಲ್ ಡೈರಿ ಇದ್ದ ಹಾಗೆ ಅಂತಂದ ಶೌರ್ಯ. ನಿನಗೆ ನನಗೆ ನಡುವೆ ಕೂಡ ಪರ್ಸ್ನಲ್ ಇದೆಯಾ ಶೌರ್ಯ ಅಂತ ಕೇಳಿದ್ಲು ತ್ರಿಷಾ ಕಣ್ ತುಂಬ ನೀರಿನೊಂದಿಗೆ. ಎಸ್ ಇವೆ ಅಂತಂದ ಶೌರ್ಯ ಎಲ್ಲೋ ನೋಡುತ್ತಾ. ಅದೇ ಮಾತು ನನ್ನ ಕಡೆ ನೋಡಿ ಹೇಳಿ ಶೌರ್ಯ ಅಂತ ಕೇಳಿದ್ಲು ತ್ರಿಷಾ. ಶೌರ್ಯ ತ್ರಿಷಾಳನ್ನೇ ನೋಡಿ, ನನಗಂತೂ ನನ್ನ ಲೈಫ್ನಲ್ಲಿ ಕೆಲವು ರಹಸ್ಯಗಳಿವೆ, ಅವು ನಿನಗೂ ತಿಳಿಯೋದು, ನನಗದಿಷ್ಟನೇ ಇಲ್ಲ ಅಂತ ಹೇಳಿ ಆ ಫೋನನ್ನು ತಗೊಂಡು ಅಲ್ಲಿಂದ ಹೋಗ್ಬಿಟ್ಟ ಶೌರ್ಯ. ಸೂರ್ಯ ಶೌರ್ಯನ ಬಳಿ ಬರ್ತಾ ಕಾಣಿಸ್ದ. ಏನಾಯಿತು ಅಂತ ಕೇಳಿದ ಶೌರ್ಯ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ. ಶೌರ್ಯ, ಅದು ನಾನು ಕೇಳಿದ ಆ ಶಬ್ದ, ಅದು ನಿನ್ನ ಡಾರ್ಕ್ ಕಿಂಗ್ಡಮ್ ಮೊಬೈಲ್ ತಾನೇ ಅಂತ ಕೇಳಿದ ಸೂರ್ಯ. ತ್ರಿಷಾ ನೋಡಿದ್ಲು ಈ ಮೊಬೈಲ್ ಅಂತ ನಡೆದಿದ್ದನ್ನೆಲ್ಲ ಹೇಳಿದ ಶೌರ್ಯ. ಶೌರ್ಯ, ಆರ್ ಯು ಮ್ಯಾಡ್? ಇಷ್ಟು ಅಪಾಯಕಾರಿಯಾದ ಫೋನನ್ನು ಆಗ ಹೇಗೆ ಬಿಟ್ಟೆ ಅಂತ ಕೇಳಿದ ಸೂರ್ಯ. ಐ ಅಗ್ರಿ, ಇಟ್ಸ್ ಮೈ ಮಿಸ್ಟೇಕ್ ಅಂತಂದ ಶೌರ್ಯ. ನೀನು ಹೋಗೋದು 2 ನಿಮಿಷ ತಡ ಆಗಿರ್ತಿದ್ರೆ ಏನಾಗ್ತಿದ್ದು ಅಂತ ನಿಜವಾಗಿಯೂ ಊಹಿಸ್ಬಲಿಯ ಶೌರ್ಯ? ಅದಕ್ಕಿರೋ ಸೀಕ್ರೆಟ್ ಲಾಕಿಂಗ್ ಸಿಸ್ಟಮ್ನಿಂದ ಒಂದು ಹಾನಿಕಾರಕ ಅನಿಲ ಹೊರಬರ್ತಿತ್ತು. ಅದು ಉಸಿರಾಡಿದ್ರೆ ಮನುಷ್ಯ ಸಾಯ್ತಾನೆ. ಆ ವಿಷಯ ತಿಳಿದು ಕೂಡ ನೀನು ಇಷ್ಟು ನಿರ್ಲಕ್ಷ್ಯ ಹೇಗೆ ಮಾಡಿದೆ ಅಂತ ಕೇಳಿದ ಸೂರ್ಯ.
ಶೌರ್ಯ ಸೂರ್ಯನ ಕಡೆ ಒಂದು ನೋಟ ಬೀರಿದ. ಏನಿದೆ, ಈಗ ನಾನು ಭಯಪಡಬೇಕಾ ಅಂತ ಕೇಳಿದ. ಗೋ ಟು ಹೆಲ್ ಅಂತ ಹೇಳಿ ಅಲ್ಲಿಂದ ಹೋಗೇ ಬಿಟ್ಟ ಶೌರ್ಯ ವಿಪರೀತ ಕೋಪದಿಂದ. ಅಣ್ಣಯ್ಯ ಅಂತ ಕರೆದ್ಲು ಅಕ್ಷರ. ಏನಮ್ಮ ಅಂತ ಕೇಳಿದ ಶೌರ್ಯ. ಅಣ್ಣಯ್ಯ, ಇಂದು ನೀನು ಸೂರ್ಯ ಎಲ್ಲಿಗೂ ಹೋಗೋದಕ್ಕೂ ಆಗೋದೇ ಇಲ್ಲ, ಇಂದು ಗ್ರಹಣ ಇದೆ ಅಂತ ಹೇಳಿದ್ಲು ಅಕ್ಷರ. ಈ ದಿನಗಳಲ್ಲಿಯೂ ಏನಿದು ಇದೆಲ್ಲ ನಂಬಿಕೆಗಳು ಅಂತ ಕೇಳಿದ ಶೌರ್ಯ. ಅಣ್ಣಯ್ಯ, ನೀನು ನಾನು ಹೇಳಿದಾಗ ಮಾಡ್ತಿದ್ಯಾ ಅಷ್ಟೇ ಅಂತಂದ್ಲು ಅಕ್ಷರ. ಇನ್ನು ತಂಗಿ ಮನಸ್ಸು ನೋಯಿಸೋದು ಇಷ್ಟ ಇಲ್ಲದೆ ಹಾಂ ಸರಿ ಅಂತ ಹೇಳಿ ಲಾನ್ಗೆ ಹೋಗಿ ಕೂತ. ನಿನಗೆ ನನ್ನ ಕೋಪವೇ ಕಾಣಿಸುತ್ತೆ ತ್ರಿಷಾ, ಆದರೆ ನಿನಗೇನಾದರೂ ಆದರೆ ನೀವಿಲ್ಲದೆ ನನ್ನನ್ನು ನಾನು ಒಂದು ಕ್ಷಣ ಕೂಡ ಊಹಿಸ್ಕೊಳ್ಳಲಾರೆ ತ್ರಿಷಾ. ನನಗಿಂತ ಹೆಚ್ಚಾಗಿ ನಾನು ನಿನಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡ ಶೌರ್ಯ ತನ್ನ ಮನಸ್ಸಿನಲ್ಲಿ. ಸೂರ್ಯ ಅಲ್ಲಿಂದ ತ್ರಿಷಾ ಹತ್ರ ಹೋದ. ಅಲ್ಲಿ ಬೆಡ್ ಮೇಲೆ ಅಳ್ತಾ ಕೂತಿದ್ದ ತ್ರಿಷಾ ಕಾಣಿಸಿದ್ಲು ಸೂರ್ಯನಿಗೆ. ತ್ರಿಷಾ ಅಂತ ಕರೆದ ಸೂರ್ಯ. ಹೊರಗಿನಿಂದ ಕಣ್ಣೀರು ಒರೆಸ್ಕೊಂಡು ಬನ್ನಿ ಅಣ್ಣಯ್ಯ ಅಂತಂದ್ಲು ತ್ರಿಷಾ. ಸೂರ್ಯ ಒಳಗೆ ಬಂದು ತ್ರಿಷಾ ಪಕ್ಕದಲ್ಲಿ ಕೂತು, ಶೌರ್ಯ ನಿನ್ನನ್ನು ಅಷ್ಟೆಲ್ಲ ಮಾತುಗಳಾಡಿದ್ದಕ್ಕೆ ಫೀಲ್ ಆಗ್ತಿದೆಯಾ ಅಂತ ಕೇಳ್ದ ಸೂರ್ಯ. ಅವ್ರಿಗೆ ನಾನೇ ಸರ್ವಸ್ವ ಅಂತ ಅಂದ್ಕೊಂಡೆ, ನನಗೆ ಅವನಿಗೆ ನಡುವೆ ಪರ್ಸ್ನಲ್ ಸೀಕ್ರೆಟ್ಸ್ ಏನೂ ಇರಲ್ಲ ಅಂತ ಅಂದ್ಕೊಂಡೆ, ಆದರೆ ಅದೆಲ್ಲ ನನ್ನ ಭ್ರಮೆ ಅಂತ ಈಗಲೇ ನನಗೆ ಅರ್ಥ ಆಗ್ತಿದೆ ಅಣ್ಣಯ್ಯ ಅಂತ ಅಂದ್ಲು ತ್ರಿಷಾ ಅಳ್ತಾ ಅಳ್ತಾ. ಅರೇ, ಇವಾಗ ನೀನು ಹಿಡ್ದಿದ್ದಂಥ ಫೋನ್ ಎಷ್ಟು ಅಪಾಯಕಾರಿಯಾದದ್ದು ನಿನಗೆ ಗೊತ್ತಾ? ಕೋಪಪಟ್ಟ ನಾನು ಒಪ್ಕೊಳ್ತೀನಿ, ಅವನು ಬಂದಿದ್ದಾನೆ, ಆದರೆ ಅವನು ಬರೋದು 1-2 ನಿಮಿಷ ತಡ ಆಗಿರ್ತಿದ್ರೆ ಈ ಹೊತ್ತಿಗೆ ನೀನು ಶವವಾಗಿ ಮನೆಯಲ್ಲಿರ್ತಿದ್ದೆ ಅಂತಂದ ಸೂರ್ಯ. ಆ ಮಾತನ್ನು ಕೇಳಿ ಆಘಾತನೇ ಆಗೋಯ್ತು ತ್ರಿಷಾಳಿಗೆ. ಏನಂತಿದ್ಯಾ ಅಣ್ಣಯ್ಯ? ಆ ಫೋನಲ್ಲಿ ಅಷ್ಟು ಅಪಾಯಕಾರಿಯಾದದ್ದು ಏನಿದೆ, ನಾನು ಸಾಯುವಷ್ಟು ಅಂತ ಕೇಳಿದ್ಲು ತ್ರಿಷಾ. ಅದು ವಿಶೇಷವಾಗಿ ಶೌರ್ಯನಿಗಾಗಿ ಮಾತ್ರ ಮಾಡಿಸಿದ ಫೋನ್. ಅಂಥ ಫೋನ್ ಈ ವರ್ಲ್ಡ್ ಪೂರ್ತಿ 2 ಇವೆ. ಆ 2 ಕೂಡ ಶೌರ್ಯನ ಬಳಿ ಮಾತ್ರ ಇವೆ. ಆ ಫೋನ್ನಲ್ಲಿ ಹೇಗಿದೆ ಅಂದರೆ, ಅದು ತಪ್ಪು ಪಾಸ್ವರ್ಡ್ ಕೊಟ್ಟರೆ ಅಥವಾ ಒಂದು ತಪ್ಪಾದ ಕೀ ಒತ್ತಿದ್ರು ಅದರಿಂದ ಒಂದು ರೀತಿ ಕೆಮಿಕಲ್ ರಿಲೀಸ್ ಆಗುತ್ತೆ. ರಿಲೀಸ್ ಆದ ಆ ಕೆಮಿಕಲ್ ಉಸಿರಾಡಿದ್ರೆ 2 ನಿಮಿಷದಲ್ಲಿ ಮನುಷ್ಯ ಸತ್ತು ಹೋಗ್ತಾನೆ. ನೀನು ನಿನಗೆ ತಿಳಿಯದೆ ಅದರಲ್ಲಿ ಒಂದು ತಪ್ಪು ಕೀ ಒತ್ತಿದೆ. ಆ ಕೀ ಒತ್ತಿದ ಮೇಲೆ 2 ನಿಮಿಷದವರೆಗೆ ಒಂದು ರೀತಿ ಶಬ್ದ ಬರುತ್ತೆ. ಒಮ್ಮೆ ಆ ಶಬ್ದ ನಿಂತರೆ ಆಗ ಆ ಕೆಮಿಕಲ್ ರಿಲೀಸ್ ಆಗುತ್ತೆ. ನಿನಗೇನಾದರೂ ಆಗುತ್ತದೇನೋ ಅಂತ ಭಯದಿಂದ ಶೌರ್ಯ ಹಾಗೆ ಅರ್ಚಿದ ನಿನ್ನ ಮೇಲೆ, ಅಷ್ಟೇ ಹೊರತು ನಿನ್ನ ಮೇಲೆ ಕೋಪದಿಂದಲ್ಲ ಅಂತ ಅಂದ ಸೂರ್ಯ. ಮತ್ತೆ ಯಾಕೆ ನನಗೆ ಆ ಫೋನ್ ಬಗ್ಗೆ ಹೇಳಿಲ್ಲ ಅಣ್ಣಯ್ಯ ಅಂತ ಕೇಳಿದ್ಲು ತ್ರಿಷಾ. ಮತ್ತೆ ಇವೆಲ್ಲ ತಿಳಿಸಿದ್ರೆ ನೀನು ಭಯಪಡ್ತೀಯ ತಾನೇ, ಅದಕ್ಕೆ ಶೌರ್ಯ ನಿನಗೆ ಏನನ್ನೂ ಹೇಳಲಿಲ್ಲ ಅಂತ ಕವರ್ ಮಾಡ್ದ ಸೂರ್ಯ. ನೀವು ಎಷ್ಟಾದರೂ ಹೇಳಿ ಅಣ್ಣಯ್ಯ, ಆದರೆ ಶೌರ್ಯ ಹಾಗೆ ಅಂದದ್ದು ನನಗೆ ಬಹಳ ನೋವು ಅನ್ನಿಸ್ತಿದೆ ಅಂತಂದ್ಲು ತ್ರಿಷಾ. ಆದರೂ ಅವೆಲ್ಲ ಕಂಪ್ನಿ ಸೀಕ್ರೆಟ್ಸ್ ಇರೋ ಮೊಬೈಲ್, ಅದಕ್ಕೆ ಶೌರ್ಯ ನಿನಗೆ ಹೇಳಲಿಲ್ಲ ಅಂತಂದ ಸೂರ್ಯ. ಇನ್ನೇನು ಮಾತಾಡೋದಕ್ಕಾಗದೆ ಸೈಲೆಂಟಾಗಿ ಉಳಿದ್ಬಿಟ್ಲು ತ್ರಿಷಾ. ತ್ರಿಷಾ, ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಲೈಫ್ನಲ್ಲಿ ನಿನ್ನನ್ನು ಅತಿ ಹೆಚ್ಚು ಲವ್ ಮಾಡಿದ್ದು, ಮಾಡ್ತಾ ಇರೋದು, ಇನ್ನು ಮುಂದೆ ಮಾಡೋದು ಕೂಡ ಶೌರ್ಯನೇ ಆಗಿರ್ತಾನೆ. ನೀನು ಶೌರ್ಯನ ಪ್ರೇಮವನ್ನು ಇವತ್ತಿಗೂ ತಪ್ಪು ತಿಳಿಬೇಡ. ನಿಜವಾಗಿ ಶೌರ್ಯನಂತಹ ಗಂಡ ಸಿಗೋದು ನಿನ್ನ ಅದೃಷ್ಟ ಅಂತ ಹೇಳ್ದ ಸೂರ್ಯ. ಸರಿ ಅಣ್ಣಯ್ಯ, ಈಗ ಶೌರ್ಯ ಎಲ್ಲಿದ್ದಾನೆ ಅಂತ ಕೇಳಿದ್ಲು ತ್ರಿಷಾ. ಅವನು ಲಾನಲ್ಲಿದ್ದಾನೆಮ್ಮ ಅಂತಂದ ಸೂರ್ಯ. ಸರಿ ಸರಿ ಅಣ್ಣಯ್ಯ, ನಾನು ಒಂದು ಸಾರಿ ಶೌರ್ಯನ ಜೊತೆ ಮಾತಾಡಬೇಕು, ಈಗಲೇ ಬರ್ತೀನಿ ಇರಿ ಅಂತೇಳಿ ಹೊರಟಿದ್ಲು. ಅಲ್ಲಿಂದ ಹೊರಟು ಹೋದ್ಲು ತ್ರಿಷಾ ಲಾನ್ ಹತ್ತಿರಕ್ಕೆ. ಶೌರ್ಯನ ಕಡೆ ಕರೆ ಮಾಡ್ದ ಸೂರ್ಯ. ತ್ರಿಷಾ ಲಾನ್ಗೆ ಹೋದ್ಲು ಶೌರ್ಯನಿಗಾಗಿ. ಅಲ್ಲಿ ಸೋಫಾದಲ್ಲಿ ಕೂತ್ಕೊಂಡಿದ್ದಂಥ ಶೌರ್ಯನ ನೋಡಿದ ತಕ್ಷಣ ಶೌರ್ಯ ಅಂತ ಕರೆದ್ಲು ತ್ರಿಷಾ ಮೆಲ್ಲಗೆ. ತಲೆ ತಿರುಗಿಸಿ ತ್ರಿಷಾ ಕಡೆ ನೋಡ್ದ ಶೌರ್ಯ. ಸಾರಿ ತ್ರಿಷಾ, ಈ ಮೊಬೈಲ್ನಲ್ಲಿ ಕಂಪ್ನಿಗೆ ಸಂಬಂಧಿಸಿದ ತುಂಬ ಮುಖ್ಯವಾದ ಕೀ ಡೀಟೇಲ್ಸ್ ಇವೆ. ಅದಕ್ಕೆ ಆ ಕೋಪದಲ್ಲಿ ಮತ್ತು ನಿನಗೇನಾದರೂ ಆಗುತ್ತೇನೋ ಅನ್ನೋ ಭಯದಿಂದ
ನಿನ್ನ ಮೇಲೆ ಅರ್ಚ್ಬಿಟ್ಟೆ ಅಂದ ಶೌರ್ಯ. ನನಗೆ ಗೊತ್ತು ಶೌರ್ಯ, ಸೂರ್ಯ ಅಣ್ಣಯ್ಯ ಎಲ್ಲ ಹೇಳಿದ್ದಾರೆ ಅಂತಂದ್ಲು. ಸಣ್ಣದಾಗಿ ನಕ್ಕು ಸುಮ್ಮನಾದ ಶೌರ್ಯ. ಮತ್ತು ತ್ರಿಷಾ ಅಂತ ಕರೆದ. ಹೇಳಿ ಶೌರ್ಯ ಅಂತಂದ್ಲು. ತ್ರಿಷಾ, ಅದು ನಾನು ಒಂದು ಸಣ್ಣ ಕೆಲಸದ ಮೇಲೆ ಮುಂಬೈಗೆ ಹೋಗ್ತಿದ್ದೀನಿ 2 ಡೇಸ್ ಅಂತಂದ ಶೌರ್ಯ. ಯಾವಾಗ ಹೋಗ್ತಿದ್ಯಾ ಅಂತ ಕೇಳಿದ್ಲು ತ್ರಿಷಾ ಬೇಸರದಿಂದ. ನಾಳೆ ಅರ್ಲಿ ಮಾರ್ನಿಂಗ್ ಅಂತಂದ ಶೌರ್ಯ. ನಿನ್ನೊಂದಿಗೆ ಸೂರ್ಯಣ್ಣಯ್ಯ ಕೂಡ ಬರ್ತಿದ್ದಾರೆ ತಾನೇ ಅಂತ ಕೇಳಿದ್ಲು ತ್ರಿಷಾ. ಸೂರ್ಯ ಕೂಡ ಬರ್ತಿದ್ದಾನೆ ಅಂತಂದ ಶೌರ್ಯ ಯಾವುದನ್ನು ಯೋಚನೆ ಮಾಡ್ದ. ಅಲ್ಲಿವರೆಗೆ ಇದ್ದ ಪ್ರಶಾಂತತೆ ಇಲ್ಲ ಶೌರ್ಯನ ಮುಖದಲ್ಲಿ. ಏನೋ ತಿಳಿಯದ ಗಂಭೀರತೆ ಕಾಣಿಸ್ತಿದೆ ಅವನ ಮುಖದಲ್ಲಿ. ಹಾಗೆ ಅವನ ವಾಯ್ಸ್ನಲ್ಲಿ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ಶೌರ್ಯ, ನೀನು ಹೋಗೋದು ಕಡ್ಡಾಯನಾ ಅಂತ ಕೇಳಿದ್ದು ತ್ರಿಷಾ ಬೇಸರದಿಂದ ಶೌರ್ಯ ಭುಜದ ಮೇಲೆ ತಲೆ ಇಟ್ಕೊಂಡು. ಯಾಕೋ ಶೌರ್ಯ ಹೋಗ್ತಿದ್ದೀನಿ ಅಂತ ಹೇಳಿದ ತಕ್ಷಣದಿಂದ ಮನಸ್ಸು ಒಂಥರ ಶಾಂತಿನೇ ಕೆಟ್ಟದಾಗ ಅನಿಸ್ತಿದೆ ತ್ರಿಷಾಗೆ. ಓಯ್, ಏನಾಯಿತು ಹಾಗೆ ಕೇಳ್ತಿದ್ಯಾ ಅಂತ ಕೇಳಿದ ಶೌರ್ಯ. ಏನಿಲ್ಲ, ಮತ್ತು ಯಾವಾಗ ಬರ್ತೀಯಾ ಅಂತ ಕೇಳಿದ್ರು ತ್ರಿಷಾ. 2 ಡೇಸ್ನಲ್ಲಿ ನಿನ್ನ ಮುಂದೆ ಇರ್ತೀನಿ ಅಂತಂದ ಶೌರ್ಯ. ಪ್ರಾಮಿಸ್ ಅಂತ ಕೇಳಿದ್ಲು ತ್ರಿಷಾ ಶೌರ್ಯನನ್ನೇ ನೋಡ್ತಾ. ಪ್ರಾಮಿಸ್ ಅಂದ ಶೌರ್ಯ. ಸರಿ ನಡಿ ಶೌರ್ಯ, ಒಳಗೋಗೋಣ ಅಂತಂದ್ಲು. ನೀನು ಹೋಗು, ನಾನು ಒಂದು ಸಾರಿ ಸೂರ್ಯನ ಜೊತೆ ಮಾತಾಡಿಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ದ. ಸರಿ ಶೌರ್ಯ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ತ್ರಿಷಾ ಮನೆ ಒಳಗಡೆ. ತ್ರಿಷಾ ಹೊರಟು ಹೋದ ನಂತರ ಶೌರ್ಯ ಸೂರ್ಯನಿಗೆ ಮಿಸ್ಡ್ ಕಾಲ್ ಕೊಟ್ಟ. 1-2 ನಿಮಿಷಕ್ಕೆ ಅಲ್ಲಿಗೆ ಬಂದ ಸೂರ್ಯ. ಶೌರ್ಯ, ಇಸ್ ಎನಿಥಿಂಗ್ ರಾಂಗ್ ಅಂತ ಕೇಳ್ದ. ಎಸ್, ನಾವು ಕಿಂಗ್ಡಮ್ಗೆ ಹೋಗಬೇಕು, ಇಟ್ಸ್ ಎಮರ್ಜೆನ್ಸಿ ಅಂತಂದ ಶೌರ್ಯ. ಆದರೆ ಇಷ್ಟು ಸಡನ್ನಾಗಿ ಅಂತ ಕೇಳಿದ ಸೂರ್ಯ. ನಾಳೆ ಅರ್ಲಿ ಮಾರ್ನಿಂಗ್ ನಮ್ಮ ಪ್ರಯಾಣ. ನಮ್ಮ ತಂಗಿಗೆ ಹೇಳಿ ರೆಡಿಯಾಗಿರೋ, 2 ಡೇಸ್ಗೆ ಸರಿ ಹೋಗೋಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತಂದ ಶೌರ್ಯ ಸೂರ್ಯನನ್ನೇ ನೋಡ್ತಾ. ಓಕೆ ಶೌರ್ಯ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಸೂರ್ಯ, ನಿನಗೆ ಸಿಂಗ್ ಅಂತ ಯಾರಾದರೂ ಗೊತ್ತಾ ಅಂತ ಕೇಳ್ದ ಶೌರ್ಯ. ಸಿಂಗಾ? ನೋ ಶೌರ್ಯ, ನನಗೆ ಸಿಂಗ್ ಎಂಬುವರು ಯಾರೂ ಗೊತ್ತಿಲ್ಲ. ಏನಾಯಿತು, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ದ. ನೋ. ಆ್ಯಂಡ್ ನಿನಗೆ ಒಂದು ಗುಡ್ ನ್ಯೂಸ್, ಅಮರ್ ಘಾಟ್ ಜೈಲಿನಿಂದ ರಿಲೀಸ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತಂದ ಶೌರ್ಯ ನಗು ತಡ್ಕೊಳ್ತಾ. ಅದಕ್ಕೆ ಹೇಳಿದ ಸೂರ್ಯ ಕಣ್ಣುಗಳ ಕೋಪದಿಂದ ಕೆಂಪಾದವು. ಕೋಪದಿಂದ ಶೌರ್ಯನ ಕಡೆ ನೋಡ್ದ. ಅಲ್ಲಿ ಶೌರ್ಯ ಮುಸಿ ಮುಸಿ ನಗ್ತಾ ಕಾಣಿಸಿದ್ರಿಂದ, ಏನೋ ಅವನು ನನ್ನ ಲವರಾ ಅಥವಾ ನನ್ನ ಎಕ್ಸಾ ಅಂತ ಕೇಳ್ದ ಸೂರ್ಯ ಕೋಪದಿಂದ. 2 ಅಲ್ಲ, ನಿನಗಿನ್ನೂ ಚೆನ್ನಾಗಿ ಬೇಕಾದವನು ತಾನೇ ಅಂತಂದ ಶೌರ್ಯ ಸೂರ್ಯನ ನೋಡಿ ನಗ್ತಾ. ಇಡಿಯಟ್, ನಗ್ಬೇಡ ಕಣಲೋ ಅಂತಂದ ಸೂರ್ಯ ಕೋಪದಿಂದ. ಬಾವ, ನೀನು ಹಾಗಂತಿದ್ರೆ ಇನ್ನೂ ನಗು ಬರ್ತಿದೆ ಕಣೋ ಅಂತಂದ ಶೌರ್ಯ. ನಿಂತ್ಕೋ ಅಲ್ಲೇ ಅಂತ ಹೇಳಿ ಶೌರ್ಯನ ಹಿಂದೆ ಬಿದ್ದ ಸೂರ್ಯ. ಸೂರ್ಯನಿಂದ ತಪ್ಪಿಸ್ಕೊಳ್ತಾ ಮನೆಯೆಲ್ಲ ತಿರುಗ್ತಾ ಇದ್ದ ಶೌರ್ಯ. ಶೌರ್ಯ ಮತ್ತು ಸೂರ್ಯ ಹಾಗೆ ಓಡ್ತಿದ್ರೆ ತ್ರಿಷಾ, ಅಕ್ಷರ, ಶಾರದಾ ಅವರು ನಗ್ತಾ ನೋಡ್ತಿದ್ರು. ನೀವು ತಂದೆ ಆಗ್ತಿದ್ದೀರಿ, ಆದರೆ ಚಿಕ್ಕ ಮಕ್ಕಳು ಹಾಗೆ ಹೊಡೆದಾಟ ಏನು ಅಂತ ನಗ್ತಾ ಕೇಳಿದರು ಶಾರದಾ ಅವರು. ಅತ್ತೆ, ನಂದೇನು ತಪ್ಪಿಲ್ಲ, ಈಗೋ ಎಲ್ಲ ಇವಂದೇ ಅಂತಂದ ಸೂರ್ಯ ಶೌರ್ಯನ ಹಿಂದೆ ಓಡ್ತಾ. ಮರ್ಯಾದೆಯಾಗಿ ನಿಂತ್ಕೊಳ್ಳೋ ಅಂತ ಬೆದರಿಸ್ತಾ ಸೂರ್ಯ. ಸಿಗ್ತೀನಿ ಮರೀ ಅಂತಂದ ಶೌರ್ಯ ಓಡುತ್ತಲೇ. ಅಕ್ಷರ, ತ್ರಿಷಾ ಗಟ್ಟಿಯಾಗಿ ನಗ್ತಿದ್ರು ಇವರ ಆಟಗಳು ನೋಡಿ. ಶೌರ್ಯ ಫಾಸ್ಟಾಗಿ ಅಲ್ಲಿಂದ ತನ್ನ ರೂಮ್ಗೆ ಹೋಗಿ ಸೂರ್ಯ ಬರೋ ಮುಂಚೆ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟ. ಇದು ಚೀಟಿಂಗ್ ಅಂತ ಅರ್ಸ್ತಾ ಸೂರ್ಯ ಹೊರಗಿನಿಂದಲೇ. ಅಂತ ಸೀನ್ ಎಲ್ಲ ಆಫೀಸ್ಗೆ ಹೋಗಬೇಕು, ಫಾಸ್ಟಾಗಿ ಹೋಗಿ ರೆಡಿಯಾಗು ಅಂತ ಹೇಳ್ದ. ತಮ್ಮನ ತಂಗಿ ಏನೋ ಹೇಳ್ದಾಗಿದ್ದಾರೆ ಅಂತ ಕೇಳ್ದ ಸೂರ್ಯ. ಹೌದು ಅಲ್ವಾ, ಅಕ್ಷರ ಹೇಳಿದ ಆಫೀಸ್ಗೆ ಹೋಗಬೇಡ ಅಂತ. ಸರಿ, ನೀನು ಫಾಸ್ಟಾಗಿ ಸ್ಟಡಿ ರೂಮ್ ಬಾ, ನಾನು ಕೂಡ ಬರ್ತೀನಿ, ನಮ್ಮ ಆಫೀಸ್ ಕೆಲಸ ಅಲ್ಲಿಂದಲೇ ಮಾಡ್ಕೊಳ್ಳೋಣ ಅಂತಂದ ಶೌರ್ಯ. ಸರಿ ಬಾ, ಓಕೆ, 5 ನಿಮಿಷದಲ್ಲಿ ಬರ್ತೀನಿ ಸ್ಟಡಿ ರೂಮ್ಗೆ ಅಂತಂದ ಸೂರ್ಯ. ಓಕೆ ಅಂತ ಹೇಳಿ ಕೆಲವು ಫೈಲ್ಗಳನ್ನ ಹುಡುಕೋ ಕೆಲಸದಲ್ಲಿ ಬಿದ್ದ ಶೌರ್ಯ ಇತ್ತ ರೂಮ್ನಲ್ಲಿ. ಇಲ್ಲಿ ಶಾರದಾ ಅವರು ಅಕ್ಷರ ಜೊತೆ ಮಾತಾಡ್ತಾ, ಅಕ್ಷರ, ಈ ಸಮಯದಲ್ಲಿ ನೀನು ಬೆಡ್ ಮೇಲೆ ನಿಜಕ್ಕೂ ಇಳಿಬಾರ್ದು, ಕನಿಷ್ಠ ಕದಲಬಾರ್ದು, ಆ ಎಫೆಕ್ಟ್ ಒಳಗೆ ಮಗುವಿನ ಮೇಲೆ ತೋರಿಸುತ್ತೆ ಅಂತ ಹೇಳಿದ್ರು ಶಾರದಾ ಅವರು. ಸರಿಯಮ್ಮ ಅಂತ ಹೇಳಿ ಶಾರದಾ ಅವರು ಹೇಳಿದ ಹಾಗೆ ಮಾಡ್ತಾ ಇದ್ದಾಳೆ ಅಕ್ಷರ. ಶೌರ್ಯ ಹೊರಗೆ ಬಂದ ತಕ್ಷಣ, ಏನೋ ನಿಜವಾಗಿಯೂ ಅಮರ್ ಘಾಟ್ ಹೊರಗೆ ಬರೋದಕ್ಕೆ ಪ್ರಯತ್ನಿಸ್ತಿದ್ದಾನಾ ಅಂತ ಕೇಳಿದ ಸೂರ್ಯ.
ಹ್ಞೂ, ಶಿರೀಷ ಇದ್ದಾಳಲ್ಲ, ಅದೇ ತುಂಬ ಗಟ್ಟಿಯಾಗಿ ಪ್ರಯತ್ನಿಸ್ತಿದೆ ಮಗನ ಹೊರಗೆ ತರೋದಕ್ಕೆ ಅಂತಂದ ಶೌರ್ಯ ಯಾವುದೇ ಭಾವ ಇಲ್ಲದೆ. ವಾಟ್ ಅಂತ ಅರಿಸ್ತಾ ಸೂರ್ಯ. ಇದಕ್ಕೆ ಹೀಗೆ ಶಾಕ್ ಆದರೆ ಹೇಗೆ ಬಾಸ್? ಇನ್ನೂ ತುಂಬ ಟ್ವಿಸ್ಟ್, ಥ್ರಿಲ್ಸ್ ಎಲ್ಲ ನಮಗೋಸ್ಕರ ಕಾಯ್ತಾ ಇದೆ ಅಂತಂದ ಶೌರ್ಯ. ನಿಜಕ್ಕೂ ಏನು ಮಾತಾಡ್ತಿದ್ಯಾ ಶೌರ್ಯ ನೀನು ಅಂತ ಕೇಳ್ದ. ಎಸ್ ಸೂರ್ಯ, ಡಾರ್ಕ್ ಕಿಂಗ್ಡಮ್ನಿಂದ ಕರೆ ಕೂಡ ಬಂದಿದೆ. ಅದೇನಿದು ಡಾರ್ಕ್ ಕಿಂಗ್ಡಮ್ನಿಂದ? ನನಗೆ ತಾನೇ ಕರೆ ಬರಬೇಕಿತ್ತು, ಆದರೆ ನನಗೆ ಬಾರದೆ ನಿನ್ನ ಹತ್ರ ಹೇಗೆ ಬಂತು ಕರೆ ಅಂತ ಕೇಳ್ದ ಸೂರ್ಯ ಅನುಮಾನವಾಗಿ. ಅಫಿಷಿಯಲ್ ಕರೆ ಬರಲಿಲ್ಲ, ನಮ್ಮ ಹ್ಯಾಕರ್ ಕಡೆಯಿಂದ ಬಂದಿದೆ ಅಂತಂದ ಸೂರ್ಯ. ಅದರ ಸಾರಾಂಶ ಏನು ಅಂತ ಕೇಳಿದ ಸೂರ್ಯ. ಒಂದು ಸಣ್ಣ ಸೈಡ್ ಸ್ಮೈಲ್ ಕೊಟ್ಟು ಸುಮ್ಮನಾದ ಶೌರ್ಯ. ಏಯ್, ಕೇಳಿದ್ರೆ ನಗ್ತಾ ಸುಮ್ಮನಾಗ್ತಿದ್ಯಾ ಏನೋ ಅಂತ ಕೇಳ್ದ ಸೂರ್ಯ. ತಿಳಿಯುತ್ತೆ ಸೂರ್ಯ, ಎಲ್ಲವೂ ತಿಳಿಯುತ್ತೆ, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಬಟ್ ಬಿ ಪ್ರಿಪೇರ್ಡ್ ಅಂತಂದ ಶೌರ್ಯ ಏನನ್ನೋ ಯೋಚನೆ ಮಾಡ್ತಾ. ನಾವು ನಾಳೆ ಡಾರ್ಕ್ ಕಿಂಗ್ಡಮ್ಗೆ ಹೋಗ್ತಿದ್ದೀವಿ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಇಲ್ಲಿರೋ ನಮ್ಮವ್ರನ್ನ ಒಂದು ಸೇಫ್ ಪ್ಲೇಸ್ಗೆ ಹಾಕಿ ಹೋಗಬೇಕು. ಯಾಕಂದರೆ ನಾವು ಅಲ್ಲಿಯೇ 3 ದಿನ ಇರ್ತಿದ್ದೀವಿ. ಆ ವಿಷಯ ತಿಳಿದ್ರೆ ಆ ನಿಶಾ ಅದು ಯಾವುದೋ ಒಂದು ಕೆಟ್ಟ ಪ್ಲ್ಯಾನ್ ಹಾಕತ್ತೆ. ಅದರಲ್ಲಿ ಈಗ ತ್ರಿಷಾ ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದು ಇನ್ನೂ ಹೊಟ್ಟೆ ಕಿಚ್ಚನಿಂದ ತಿರುಗಾಡ್ತಿದ್ದಾಳೆ. ಇದು ಸಾಲದೆಂಬಂತೆ. ಯಾರೋ ಸಿಂಗ್ ಅಂತೆ, ಅವ್ನಿಗೆ ಯಾರು ಅಂತ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿ ಮೇಲೆ ಯಾಕೆ ಈಗ ಹಾಗೆ ಸಾಧಿಸ್ತಿದ್ದಾನೆ ಅಂತ ಕೂಡ ಗೊತ್ತಿಲ್ಲ ಅಂತಂದ ಶೌರ್ಯ ಏನೋ ಯೋಚಿಸ್ತಾ. ಅದೆಲ್ಲ ಕೇಳಿ ಸೂರ್ಯನಿಗೆ ಅಪ್ಪ ತಲೆ ಬಿಸಿ ಅಂತ ಅನಿಸ್ಬಿಡ್ತು. ಹೇಯ್, ಏನೋ ಒಂದು ಸಾರಿ ಇಷ್ಟು ಸುತ್ಕೊಳ್ತೀವಿ ಎಲ್ಲ ಅಂತ ಕೇಳಿದ ಸೂರ್ಯ. ನಾವು ಇದ್ದೀವಲ್ವಲ್ಲ, ನಾವು ಹ್ಯಾಂಡಲ್ ಮಾಡೋಣ. ಅಕ್ಷರ ನಾರ್ಮಲ್ ಆಗಿರೋ ನನಗೆ ಇಲ್ಲಿ ಮನೆ ಬಗ್ಗೆ ಅಷ್ಟು ಭಯ ಇಲ್ಲ, ಆದರೆ ತಾನು ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ನಂಗೆ ಭಯ ಆಗಿರೋದು ಅಂತಂದ ಶೌರ್ಯ. ಹೌದು ಅಂತ ಅಂದ್ಕೊಂಡ ಸೂರ್ಯ ಕೂಡ. ಏನೋ ಈಗ ಇವರನ್ನು ಮುಂದೆ ನಾವು ಶಿಫ್ಟ್ ಮಾಡಬೇಕು ನನ್ನ ಮನೆಗೆ ಅಂತಂದ ಶೌರ್ಯ. ಸ್ಟಾರ್ಟಿಂಗ್ನಲ್ಲಿ ಶೌರ್ಯ ಒಬ್ಬನೇ, ಆನಂತರ ಕೆಲವು ಡೇಸ್ ಶೌರ್ಯ ತ್ರಿಷಾ ಇದ್ರು ತಾನೇ ಆ ಮನೆ. ಆದರೆ ಅಲ್ಲಿಗೆ ಯಾಕೆ ಅಂತ ಕೇಳ್ದ ಸೂರ್ಯ. ಈ ಮನೆಗಿಂತ ಆ ಮನೆ ಸೇಫ್ ಸೂರ್ಯ. ಸುತ್ತ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ ಆ್ಯಂಡ್ ಯಾವಾಗಲೂ ಆ ಮನೆಯನ್ನು 360 ಡಿಗ್ರೀಸ್ ವಾಚ್ ಮಾಡೋ ಬಾಡಿಗಾರ್ಡ್ಸ್ ಇರ್ತಾರೆ. ಆ್ಯಂಡ್ ಮೋರೋವರ್ ನಾನು ಅನುಮತಿ ಇಲ್ಲದೆ ಇರುವೆ ಕೂಡ ಒಳಗೆ ಹೋಗಲ್ಲ ಅಂತಂದ ಶೌರ್ಯ. ಸರಿ, ಇಷ್ಟಕ್ಕೂ ಡಾರ್ಕ್ ಕಿಂಗ್ಡಮ್ ಮೀಟಿಂಗ್ಗೆ ಯಶವಂತ್ ಕೂಡ ಬರ್ತಿದ್ದಾನಾ ಅಂತ ಕೇಳ್ದ ಸೂರ್ಯ ಅನುಮಾನವಾಗಿ. ಆ ಅನುಮಾನ ಬೇಕಾಗಿಲ್ಲ, ಕಿಂಗ್ಡಮ್ ಬೋರ್ಡ್ ಆಫ್ ಮೆಂಬರ್ಸ್ನಲ್ಲಿ ಪ್ರತಿಯೊಬ್ಬರು ಇರಬೇಕಂತ ಕಡ್ಡಾಯವಾಗಿ ಹೇಳಿದ್ದೀನಿ ಅಂತ ಹೇಳ್ದ ಶೌರ್ಯ. ಸರಿ, ಹಾಗಾದರೆ ಇಷ್ಟಕ್ಕೂ ಈ ವಿಷಯ ತ್ರಿಷಾಗೆ ಹೇಳಿದ್ಯಾ ಅಂತ ಕೇಳ್ದ ಸೂರ್ಯ ಶೌರ್ಯನನ್ನೇ ನೋಡ್ತಾ. ಹೇಳಿದ್ದೀನಿ, ಬಿಸ್ನೆಸ್ ಮೀಟಿಂಗ್ ಇದೆ, ನಾನು ಸೂರ್ಯ ಹೋಗ್ಬೇಕಂತ ಅಂತಂದ ಶೌರ್ಯ. ಒಪ್ಕೊಂಡ್ಲಾ ಬಾಬಾ ನನ್ನ ತಂಗಿ ಅಂತ ಕೇಳ್ದ ಸೂರ್ಯ. ಹ್ಞೂ ಒಪ್ಕೊಂಡ್ಲು, ಆದರೆ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಂತಂದ ಶೌರ್ಯ. ನನ್ನ ತಂಗಿ ಅಂದರೆ ಸುಲಭವಾಗಿ ಒಪ್ಕೊಂಡ್ಲು, ಆದರೆ ಅಲ್ಲಿರೋದು ನಿನ್ನ ತಂಗಿ ಬಾವಾ, ಇವಾಗ ಎಷ್ಟು ನಾಟಕ ಮಾಡಬೇಕೋ ಏನೋ ಅಂತ ಅಂದ ಸೂರ್ಯ ಸಣ್ಣಗೆ. ಅಷ್ಟು ಭಯಪಡಬೇಡ, ನಾನು ಕೂಡ ನಿನ್ನ ಜೊತೆ ಬಂದು ಮಾತಾಡ್ತೀನಿ ಅಂತಂದ ಶೌರ್ಯ. ನಿಜವಾಗ್ಲೂ ಶೌರ್ಯ ಅಂತ ಕೇಳಿದ ಸೂರ್ಯ. ಹೌದು, ಅವ್ರನ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿಸ್ಬೇಕಲ್ವಾ ಅಂತ ಅಂದ ಶೌರ್ಯ ಯೋಚಿಸ್ತಾ. ಹೌದಲ್ವಾ, ಅಕ್ಷರೊಂದಿಗೆ ಅತ್ತೆಯೊಂದಿಗೆ ಒಂದೇ ಸಾರಿ ಮಾತಾಡು ಬೆಟರ್, ಮತ್ತು ಇಬ್ಬರೊಂದಿಗೆ 2 ಸಾರಿ ಯಾಕೆ ಅಂತಂದ ಸೂರ್ಯ. ಅದೇ ಯೋಚಿಸ್ತಿದ್ದೀನಿ ಸೂರ್ಯ ಅಂತ ಹೇಳಿ ತನ್ನ ಕೆಲಸಗಳಲ್ಲಿ ಆ್ಯಂಡ್ ನಾಳೆ ಅಲ್ಲಿ ನಡೆಯಲಿರೋ ಮೀಟಿಂಗ್ಸ್ಗೋಸ್ಕರ ಕೆಲವು ಮಾರ್ಪಾಡುಗಳನ್ನ ಮಾಡೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟ. ಶೌರ್ಯ ಹೇಳಿದ ಕೆಲಸಗಳನ್ನ ಮಾಡ್ತಾ ಸೂರ್ಯ ಕೂಡ ಬ್ಯುಸಿಯಾಗಿದ್ದ. ಇನ್ನು ಆ ದಿನ ರಾತ್ರಿ, ಅಮ್ಮ ಅಕ್ಷರ, ನಾನು ನಿನ್ನ ಜೊತೆ ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂತಂದ ಶೌರ್ಯ. ಹೇಳು ಕಂದ ಅಂತ ಹೇಳಿದ್ರು ಶಾರದಾ ಅವರು. ಅದು ನಾನು ಸೂರ್ಯ ಮೀಟಿಂಗ್ ಕೆಲಸದ ಮೇಲೆ ಕೇರಳಕ್ಕೆ ಹೋಗ್ತಿದ್ದೀವಿ, ಬರೋದಕ್ಕೆ 4 ದಿನಗಳು ಹಿಡಿಯುತ್ತೆ, ಅಷ್ಟರವರೆಗೆ ನೀವು ಇಲ್ಲಿ ಇರದೆ ನನ್ನ ಮನೆಯಲ್ಲಿರಬೇಕು ಅಂತಂದ ಶೌರ್ಯ. ಅಣ್ಣಯ್ಯ, ನೀನು ಸೂರ್ಯ ಕೂಡ ಈ ಮುಂಚೆ ಮೀಟಿಂಗ್ಸ್ ಮೇಲೆ ಹೊರಗೆ ಹೋಗಿದ್ದ ದಿನಗಳಿವೆ, ಮತ್ತು ಆಗಿಲ್ದದ್ದು ಈಗ ಯಾಕೆ ಹೊಸದಾಗಿ ಅಂತ ಕೇಳಿದ್ಲು ಅಕ್ಷರ. ಈ ಅಕ್ಷರ ಅಮರ್ ಜೈಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾನಮ್ಮ. ನೀನು ಪ್ರೆಗ್ನೆಂಟ್, ಈ ಸಮಯದಲ್ಲಿ ನಾನು ರಿಸ್ಕ್ ಮಾಡಬೇಕು ಅಂತ ಅಂದ್ಕೊಳ್ತಿಲ್ಲ. ಈ ಮನೆಗಿಂತ ಆ ಮನೆ 100 ಪಟ್ಟು ಸೇಫ್, 3 ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ಅಂತಿದ್ದೀನಿ. ಅದಕ್ಕೆ ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಕ್ಷರ. ಯಾರು ಇಷ್ಟ ಇದ್ದರೂ ಇಲ್ದಿದ್ದರೂ ಕೂಡ ನಾಳೆ ಬೆಳಗ್ಗೆ ನೀವು 3 ಅಲ್ಲಿಗೆ ಹೋಗ್ತಿದ್ದೀರಿ. ಏನಿದೆ, ಈ 4 ದಿನಗಳು ನಿನಗೆ ಅಥವಾ ತ್ರಿಷಾಗೆ ಅಥವಾ ಅಮ್ಮನಿಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದರೂ ಕೂಡ ಬರುತ್ತೆ ಎಂಬ ಭಯದಿಂದಾನೇ ನಾನು ಒಬ್ಬ ಡಾಕ್ಟರನ್ನು ಕೂಡ ನಿಮ್ಮ ಜೊತೆ ಇಡ್ತಿದ್ದೀನಿ.
ನಾನು ಸೂರ್ಯ ಬರೋವರೆಗೆ ನೀವು ಆ ಮನೆ ಬಾಗಿಲು ಕೂಡ ದಾಟೋದಕ್ಕಾಗೋದಿಲ್ಲ. ಅದು ಎಷ್ಟೇ ದೊಡ್ಡ ಸಮಸ್ಯೆ ಆದರೂ ಸರಿಯೇ, ಓಕೆನಾ ಅಂತಂದ ಶೌರ್ಯ. ಓಕೆ ಅಣ್ಣಯ್ಯ, ನಿನ್ನಿಷ್ಟ ಅಂತ ಹೇಳಿದ್ಲು ಅಕ್ಷರ. ಸರಿ, ಈಗಾಗಲೇ ತಡ ಆಯಿತು, ಮಲ್ಕೊಳ್ಳಿ ಹೋಗಿ ಅಂತ ಹೇಳ್ದ ಶೌರ್ಯ. ಅಕ್ಷರ, ಸೂರ್ಯ, ಶಾರದಾ ಅವರು ಕೂಡ ಹೊರ್ಟು ಹೋದ ನಂತರವೂ ಅಲ್ಲೇ ಕೂತು ಯೋಚಿಸ್ತಿದ್ದ ತ್ರಿಷಾ ನೋಡ್ತಾ, ಏನಮ್ಮ ಮೇಡಮ್, ಇನ್ನೂ ಏನು ಯೋಚಿಸ್ತಿದ್ದೀರಿ ಅಂತ ಕೇಳ್ದ. ಏನಿಲ್ಲ ಶೌರ್ಯ, ನೀನು ಹೋಗೋದು ಅಷ್ಟು ಅವಶ್ಯಕತೆನಾ ಅಂತ ಕೇಳಿದ್ಲು ತ್ರಿಷಾ. ಅವಶ್ಯಕತೆ ಇದೆ ತ್ರಿಷಾ, ಇಲ್ದಿದ್ರೆ ನಾನು ನಿನ್ನೇನು ಬಿಟ್ಟು ನಿಜಕ್ಕೂ ಹೋಗ್ತಿರ್ಲಿಲ್ಲ ತ್ರಿಷಾಳನ್ನು ಎತ್ಕೊಂಡು ಅಂದ ಶೌರ್ಯ. ಶೌರ್ಯ, ಯಾರಾದರೂ ನೋಡ್ತಾರೆ ತ್ರಿಷಾ ಗಾಬರಿಯಾಗಿ ಬಿಡು ಅಂತಂದ್ಲು. ಯಾರೂ ನೋಡಲ್ಲ, ನೋಡಿದ್ರೂ ನನಗೇನು ತೊಂದರೆ ಇಲ್ಲ ಅಂತಂದ ಶೌರ್ಯ ಮುಂದೆ ನಡೆಯುತ್ತ. ಶೌರ್ಯನ ಕುತ್ತಿಗೆ ಸುತ್ತ ಕೈ ಹಾಕಿ ಶೌರ್ಯನ ಕೆನ್ನೆ ಮೇಲೆ ಮುತ್ತು ಕೊಟ್ಬಿಟ್ಲು ತ್ರಿಷಾ. ತ್ರಿಷಾಳನ್ನೇ ನೋಡ್ತಾ ತನ್ನ ಮೂಗಿನ ಮೇಲೆ ಕಚ್ಬಿಟ್ಟ ಶೌರ್ಯ. ಅಬ್ಬಾ ಶೌರ್ಯ ನೋಡ್ತಿದೆ ಅಂತಂದ್ಲು ತ್ರಿಷಾ ಮೂಗು ಉಜ್ಕೊಳ್ತಾ. ಆಹಾ, ಹೌದಾ ಮೇಡಮ್, ಸರಿ ಅಂತ ಹೇಳಿ ತುಟಿಗಳನ್ನ ಕಚ್ಬಿಟ್ಟ. ಹೊರಟನಾಗಿ ತಯಾರಾಗ್ತಿದೆ ಶೌರ್ಯ ನೀನು ದಿನಕ್ಕೆ ಅಂತಂದ್ಲು ತ್ರಿಷಾ. ಹೌದಾ, ನಿಜಕ್ಕೂ ಮೊದಲು ಈಗ ತೋರಿಸ್ತೀನಿ ಅಂತ ಹೇಳಿ ಕಾಲಿನಿಂದಲೇ ಡೋರ್ ಲಾಕ್ ಮಾಡಿ ತ್ರಿಷಾಳನ್ನು ಜಾಗ್ರತೆಯಾಗಿ ಬೆಡ್ ಮೇಲೆ ಮಲಗಿಸ್ಬಿಟ್ಟ. ಶೌರ್ಯ ಅಂದ್ಕೊಂಡು ಮೇಲೆ ಹೇಳ್ತಿದ್ದ ತ್ರಿಷಾನ ಬೆಡ್ ಇನ್ನೊಂದು ಕಡೆಯಿಂದ ಹತ್ತಿ ತನ್ನ ನಡುವನ್ನು ಸುತ್ತಿ ತನ್ನ ಮೇಲೆ ಹೇಳ್ಕೊಂಡ್ಬಿಟ್ಟ ಶೌರ್ಯ. ಶೌರ್ಯನನ್ನೇ ನೋಡ್ತಾ ಹಾಗೆ ಇತ್ಕೊಂಡ್ಲು ತ್ರಿಷಾ. ಶೌರ್ಯ ಇದೇ ಮೇಲೆ ತಲೆ ಇಟ್ಟು ಹಾಗೆ ತ್ರಿಷಾನೊಂದಿಗೆ ಮಾತಾಡ್ತಾ ಸಮಯವನ್ನು ಕಳೆದುಬಿಟ್ಟ ಶೌರ್ಯ. ಶೌರ್ಯನೊಂದಿಗೆ ಮಾತಾಡಿದ್ಲೆ ಎಷ್ಟೊತ್ತಿಗೂ ಹಾಗೆ ನಿದ್ರೆಗೆ ಜಾರ್ಕೊಂಡ್ಲು. ತ್ರಿಷಾ ಮಲಗಿದ ನಂತರ ತನ್ನನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಅವಳ ಪಕ್ಕದಲ್ಲಿ ಮಲ್ಕೊಂಡು ತ್ರಿಷಾನೇ ನೋಡ್ತಾ ಎಷ್ಟೊತ್ತಿಗೋ ಶೌರ್ಯ ಕೂಡ ನಿದ್ದೆಗೆ ಜಾರ್ದ.